ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಲೋಕಸಭೆ ಎಲೆಕ್ಷನ್ ಶುರುವಾಗುತ್ತೆ. ಈ ಎಲೆಕ್ಷನ್ಗೂ ಮುಂಚೆ ಎಲ್ಲ ರಾಜಕಾರಣಿಗಳು ಅವರ ಅಸೆಟ್ಸನ್ನು, ವೆಲ್ತನ್ನು ಡಿಕ್ಲೇರ್ ಮಾಡ್ಕೋಬೇಕು. ತಮ್ಮ ಆಸ್ತಿ ಎಷ್ಟಿದೆ ಕಂಪ್ಲೀಟ್ ಮಾಹಿತಿಯನ್ನು ಸರ್ಕಾರ ಕೊಡಬೇಕು. ಈ ಒಂದು ವಿಡಿಯೋ ಏನಿದೆ ಇದು ಯಾವುದೇ ರಾಜಕಾರಣಿಯ ಬಗ್ಗೆ ಅಲ್ಲ, ರಾಜಕೀಯ ಪಕ್ಷಗಳ ಬಗ್ಗೆ ಅಲ್ಲ. ಸೊ ಕಾಮೆಂಟಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಜಗಳ ಆಡಕೋಬೇಡಿ. ಇದು ಕಾಂಪೌಂಡಿಂಗ್ ಬಗ್ಗೆ ವಿಡಿಯೋ, ಆಯ್ತಾ? ಈ ಟೈಮ್ ಏನಿದೆ ಕಾಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಳ್ಳೆ ಟೈಮು, ಒಂದು ಒಳ್ಳೆ ಎಕ್ಸಾಂಪಲ್ಲು, ಆಯ್ತಾ? ರಾಜಕಾರಣಿ 2019ನೇ ಇಸ್ವಿ ಎಲೆಕ್ಷನಲ್ಲಿ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಆಗಿದೆ, ಎಷ್ಟು ಕಾಂಪೌಂಡಿಂಗ್ ಆಗಿದೆ ವಿತ್ ಎಕ್ಸಾಂಪಲ್ಲು ಸಖತ್ತಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮಗೂ ಕೂಡ ಕಾಂಪೌಂಡಿಂಗ್ ಯಾವ ರೀತಿ ಕೆಲಸವನ್ನು ಮಾಡೋದು ಆಶ್ಚರ್ಯ ಕೂಡ ಆಗ್ಬೋದು, ನಿಮಗೆ ತಿಳ್ಕೊತೀರಾ. ನಾನಿವತ್ತು ಎಕ್ಸಾಂಪಲ್ ತಗೋತಾ ಇರುವಂಥದ್ದು ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ. ಅವರ ಹೆಸರು ಬೇಡ, ಆಯಿತಾ? ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಬಟ್ ಸ್ಟಿಲ್ ಅವರು 2019ನೇ ಜನರಲ್ ಎಲೆಕ್ಷನ್ ಟೈಮಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದಂಥ ಆಸ್ತಿ 339 ಕೋಟಿ. ಈಗ 2024ನೇ ಇಸ್ವಿಯಲ್ಲಿ ಅವರು ಡಿಕ್ಲೇರ್ ಮಾಡ್ಕೊತಿರುವಂಥ ಆಸ್ತಿ 593 ಕೋಟಿ. ಇದು ನೋಡಿದವ್ರಿಗೆ ತುಂಬ ಜನಕ್ಕೆ ಏನಪ್ಪ ಅನಿಸುತ್ತೆ ಅಂತ ಅಂದರೆ, ಏನೋ ಬರೀ 5 ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ 250 ಕೋಟಿ ಆಸ್ತಿ ಹೆಂಗೆ ಜಾಸ್ತಿ ಆಯಿತು? ಬರೀ 5 ವರ್ಷದಲ್ಲಿ 250 ಕೋಟಿ ಎಲ್ಲಿಂದ ಬಂತು ಅಂತ ತುಂಬ ಜನ ಅನ್ಕೊಬೋದು. ಇದ್ದಿದ್ದು 339 ಕೋಟಿ ಆಸ್ತಿಲಿ 558 ಕೋಟಿ ಎಲ್ಲಿಂದ ತಂದ, ಹೆಂಗೆ ಆಸ್ತಿ ಮಾಡ್ದ, ಎಲ್ಲಿಂದ ದೋಚ್ದ? ಈ ರಾಜಕಾರಣಿಗಳು ಫಸ್ಟ್ ಆಫ್ ಆಲ್ ದಡ್ರಲ್ಲ, ಆಯಿತಾ? ಸಕ್ಕತ್ ಬುದ್ಧಿವಂತರು. ಅವ್ರು ಆಸ್ತಿ ಮಾಡಿದ್ರು, ಈ ಇಲ್ಲಿಗಲ್ಲಾಗಿ ಆಸ್ತಿ ಮಾಡಿದ್ರು ಅವ್ರ ಹೆಸರಲ್ಲಿ ಮಾಡ್ಕೊಳ್ಳಲ್ಲ, ಆಯಿತಾ? ಏನಕ್ಕೆ ಅಂದರೆ ಹಿಡಿದು ಬಿಡ್ತಾರೆ, 18 ಅವ್ರು ಹಿಡಿದು ಬಿಡ್ತಾರೆ, ಆಯಿತಾ? ಬೇರೆಯವ್ರ ಹೆಸರಲ್ಲಿ ಮಾಡ್ತಾರೆ. ಈಗೇನು ಇವ್ರ ಹೆಸರಲ್ಲಿ ಇಷ್ಟು 250 ಕೋಟಿ ಅಪ್ರಾಕ್ಸಿಮೇಟ್ಲಿ ಆಸ್ತಿ ಜಾಸ್ತಿ ಆಗಿದೆ, ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ನಿಮ್ಮಲ್ಲಿ ತುಂಬ ಜನಕ್ಕೆ ಇದು 5 ವರ್ಷದಲ್ಲಿ 250 ಕೋಟಿ ಅಂತ ಅನ್ನಿಸ್ಬೋದು. ಆದರೆ ಇದು ತುಂಬ ಸಿಂಪಲ್ಲು, ಏನೂ ಅಲ್ಲ, ಅದು ಕಡಿಮೆ. ಅವ್ರ ಆಸ್ತಿ ಜಾಸ್ತಿ ಆಗಿರೋದು ತುಂಬ ಕಡಿಮೆ. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಲಮ್ಸಮ್ಮಲ್ಲಿ ಅವರು ಪ್ರತಿ ವರ್ಷ ಅವ್ರ ಆಸ್ತಿಯನ್ನು ಬರೀ 12% ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ನಾವು FDಯಲ್ಲಿ ದುಡ್ಡನ್ನಿಟ್ಟರೆ ಪ್ರತಿ ವರ್ಷ 8% ಜಾಸ್ತಿ ಆಗುತ್ತೆ. ಮ್ಯೂಚುವಲ್ ಫಂಡಲ್ಲಿಟ್ಟರೆ 15% ಆಗುತ್ತೆ. ನನಗೇನಾದರೂ ಆ ದುಡ್ಡು ಏನಾದರೂ ಕೊಟ್ಟಿದ್ದರೆ, ಇವ್ರೇನು 5 ವರ್ಷಕ್ಕೆ 250 ಕೋಟಿ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೆ ನಾನು. ಸೊ ಇದು ಏನಲ್ಲ, ತುಂಬ ಸಿಂಪಲ್, ಆಯಿತಾ? ನಾನು ನಿಮಗೆ ಈ ಒಂದು ಲಮ್ಸಮ್ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಾ, ಅವ್ರದ್ದು 2019 ಆಸ್ತಿ ಹಾಕಿದ್ದೀನಿ, 339 ಕೋಟಿ. ಈ ಕಡೆ ಪ್ರತಿ ವರ್ಷ 12% ಇನ್ಕ್ರೀಸ್ ಆಗುತ್ತೆ 5 ವರ್ಷಕ್ಕೆ. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, 5 ವರ್ಷ ಆದಮೇಲೆ 597 ಕೋಟಿ ಅಪ್ರಾಕ್ಸಿಮೇಟ್ಲಿ ಆಗಿದೆ. ಸೊ ಅವ್ರು ಪ್ರತಿ ವರ್ಷ ಬರೀ 12% ಗ್ರೋ ಮಾಡ್ಕೊಂಡು ಹೋಗಿದ್ದಾರೆ, ಆಯಿತಾ? ಅದೇ ಅವ್ರು ಏನಾದರೂ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದರೆ, ಮ್ಯೂಚುವಲ್ ಫಂಡಿಗೆ 15% ರಿಟರ್ನ್ ಕೊಡುವಂಥ ಒಂದು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದರೆ ಇನ್ನೂ ಜಾಸ್ತಿ ಆಗಿರ್ತಿತ್ತು. 681 ಕೋಟಿ ಇರ್ತಿತ್ತಪ್ಪ ಅವ್ರ ಹತ್ರ. ಎಷ್ಟು ದುಡ್ಡನ್ನು ಲಾಸ್ ಮಾಡಿಕೊಂಡ್ರು ನೋಡಿ ನೀವು. ಸೊ ಈ ರೀತಿ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದಿಲ್ಲ. ಕಾಂಪೌಂಡಿಂಗ್ ಆ ರೀತಿ ಕೆಲಸವನ್ನು ಮಾಡುತ್ತೆ. ನಿಮ್ಮ ಹತ್ರ ಯಾರೋ ಒಬ್ಬರು ಹೇಳಿದಾರಲ್ಲಪ್ಪ, ಅವ್ರ ಹೆಸರು ಮರ್ತೋಯ್ತು ನನಗೆ, KGF ಬಾಬು, ಕರೆಕ್ಟು. 1 ಕೋಟಿ ಮಾಡೋದು ಕಷ್ಟ, ಆಯಿತಾ? 1 ಕೋಟಿ ಆದಮೇಲೆ ದುಡ್ಡು ಮಾಡೋದಿದೆ ಅಲ್ವಾ, ಅದು ತುಂಬ ಈಸಿ. 1 ಕೋಟಿ ಮಾಡೋ ತನಕ ಮಾತ್ರ ಕಷ್ಟ, ಆಯಿತಾ? ಕಾಂಪೌಂಡಿಂಗ್ ಆ ರೀತಿ ಕೆಲಸವನ್ನು ಮಾಡುತ್ತೆ. ನಿಮ್ಮ ಹತ್ರ ಬರೀ ಒಂದು 5 ಕೋಟಿ ದುಡ್ಡಿದ್ರೆ ಸಾಕು. ಅದು ಹೌದು, ಅದೇನು ತುಂಬ ಸಣ್ಣ ಅಮೌಂಟ್ ಅಲ್ಲ. 5 ಕೋಟಿ ದುಡ್ಡಿದ್ರೆ ಸಾಕು. ನಿಮ್ಮ ಹತ್ರ ಪ್ರತಿ ವರ್ಷ 1 ಕೋಟಿ ಕೂತ್ಕೊಂಡು ನೀವು ದುಡ್ಡು ಮಾಡ್ಬೋದು. ಕೂತ್ಕೊಂಡು 5 ಕೋಟಿ ದುಡ್ಡಿದ್ರೆ ಕೂತ್ಕೊಂಡ್ಬಿಟ್ಟು 1 ಕೋಟಿ ದುಡ್ಡು ಮಾಡ್ಬೋದು. ನೀವು ಏನು ಕೆಲಸ ಮಾಡ್ದೇನೆ ಸುಮ್ಮನೆ ಒಂದು ಕಡೆ ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ. ನಾಲೆಡ್ಜ್ ಇರಬೇಕು, ಸುಮ್ಮನೆ ಎಲ್ರಿಗೂ ಆಗಲ್ಲ. ಇದ್ದರೆ ನೋಡಿ ಈ ರೀತಿ ಮಾಡ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮಗೆ ಶೇರ್ ಮಾಡೋದೇನಪ್ಪ ಅಂತ ಅಂದರೆ, ನೀವು ಏನು ದುಡ್ಡಿದ ದುಡ್ಡನ್ನು ಏನು ಬ್ಯಾಂಕಲ್ಲಿ ಇಡ್ತೀರಾ ಅಥವಾ ಚಿನ್ನವನ್ನು ಮಾಡಿಸ್ಕೋತೀರಾ, ಚಿನ್ನ ಮಾಡಿಸ್ಕೊಡಿ, ಅದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು. ಪ್ರಾಪರಾಗಿ ಇನ್ವೆಸ್ಟ್ ಮಾಡಿದ್ರೆ, ಬ್ರಿಲಿಯಂಟಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿದ್ರೆ, ನೀವು ಕೂಡ ಒಂದಿನ ಹಿಂಗೇನೆ ಈ ರಾಜಕಾರಣಿ ಥರನೇ ಫ್ಯೂಚರ್ನಲ್ಲಿ ಟೈಮ್ ತೊಗೊಳುತ್ತೆ. ಕಾಂಪೌಂಡಿಂಗ್ ಆಗೋದಕ್ಕೆ ಹೆವಿ ಟೈಮ್ ತೊಗೊಳುತ್ತೆ, ಆಯಿತಾ? 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷನಾದರೂ ಆಗ್ಬೋದು. ನೀವು ಕೂಡ 100 ಕೋಟಿ ಒಡೆಯ ಆಗ್ಬೋದು, ಆಯಿತಾ? ಬಟ್ ಶಿಸ್ತಾಗಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಶಿಸ್ತಾಗಿ ಮಿಸ್ ಮಾಡ್ದಂಗೆ ಏನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಿಂಗ್ ಅಂತಾರೆ ಅದನ್ನು ಮಾಡ್ಕೊಂಡು ಹೋಗಬೇಕು, ಸೇವ್ ಮಾಡ್ಕೊಂಡು ಹೋಗಬೇಕು. ಸರಿಯಾದ ಒಂದು ಅಸೆಟ್ಟಿಗೆ ಇನ್ವೆಸ್ಟ್ ಮಾಡಬೇಕು. ಕೆಲವೊಂದು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಈಗ ಇದು ಕೆಲವು ಜನಕ್ಕೆ ಇಷ್ಟ ಆಗದಿರ್ಬೋದು, ಎಮೋಷ್ನಲ್ ತುಂಬ ಜನಕ್ಕಿದು. ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಇದು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಲ್ಲ. ಹೌದು, ಡೆವಲಪಿಂಗ್ ಜಾಗದಲ್ಲಿ ತೊಗೊಂಡ್ರೆ ಒಳ್ಳೆ. ಇದ್ರ ಬಗ್ಗೆ ತುಂಬ ಸಲ ಹೇಳಿದ್ದೀನಿ ನಾನು.
ಇದು ಕೂಡ ಒಂದು ಸರಿಯಾದ ಇನ್ವೆಸ್ಟ್ಮೆಂಟ್ ಅಲ್ಲ. ನೋಡ್ಕೊಂಬಿಟ್ಟು ಒಂದು ಒಳ್ಳೆ ಕಡೆ ಗ್ರೋಯಿಂಗ್ ಮಾರ್ಕೆಟ್ ಕಡೆ ಮಾಡಿದ್ರೆ ಒಳ್ಳೇದು ಅದುವೇ, ಆಯಿತಾ. ಬಟ್ ಮೆಜಾರಿಟಿ ಜನ ತಪ್ಪು ಮಾಡೋದು ಇಲ್ಲೇ, ಎಲ್ಲೋ ಒಂದು ಕಡೆ ಇರೋ ಬರೋ ದುಡ್ಡನ್ನೆಲ್ಲ ಸುರಿದ್ಬಿಟ್ಟು ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ. ಆ ಮಿಡಲ್ ಕ್ಲಾಸ್ ಜೀವನ ಪೂರ್ತಿ ಮಾಡ್ತಾರೆ. ಮಿಡಲ್ ಕ್ಲಾಸಿಂದ ಮೇಲಕ್ಕೆ ಬರೋಕ್ಕೆ ಆಗಲ್ಲ ಇದೇ ಕಾರಣದಿಂದ. ಸೊ ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ. ಸೊ ನಾನು ಪರ್ಸ್ನಲಿ ಸ್ಟಾಕ್ ಮಾರ್ಕೆಟಿಗೆ ಏಂಜಲ್ ಒನ್ ಮತ್ತು ಝೆರೋದಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನೀವು ಕೂಡ ಡಿಮ್ಯಾಟ್ ಅಕೌಂಟನ್ನು ಮಾಡಿಸಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟನ್ನು ಮಾಡಿಸ್ಕೊಬೋದು. ಸ್ಟಾಕ್ ಮಾರ್ಕೆಟಿಗೆ ಸಡನ್ನಾಗಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬಿಡಿ, ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ ಮಾರ್ಕೆಟ್ಗೆ ಸ್ಲೋ ಆಗಿ ಅಥವಾ ಸ್ಮಾಲ್ ಕೇಸಸ್ಸು ಸಿಗುತ್ತೆ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸು, ಆ ಮುಖಾಂತರ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ಸೊ ಈಗಿನ್ನೂ ಬಿಗಿನಿಂಗು. ನಮ್ಮ ದೇಶದಲ್ಲಿ ಬರೀ ಒಂದು 4% ಜನ 3-4% ಜನ ಆ್ಯಕ್ಟಿವ್ ಇನ್ವೆಸ್ಟರ್ಸ್ ಇದ್ದಾರೆ. ಅಮೆರಿಕಾದಲ್ಲಿ ಸುಮಾರು 50% ಜನ ಇನ್ವೆಸ್ಟ್ ಮಾಡ್ತಾರಂತೆ. ಫ್ಯೂಚರ್ನಲ್ಲಿ ನಮ್ಮ ದೇಶದಲ್ಲೂ ಕೂಡ ಜನ ಎಲ್ಲರೂ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ನೀವು ಟೂ ಲೇಟ್ ಆಗಬಾರ್ದು, ಆಯಿತಾ. ಅಂದರೆ ಕೊನೆಗೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ, ಸ್ಟಾರ್ಟಿಂಗೇ ಮಾಡಬೇಕಾಗಿತ್ತು ಅಂತ ನಿಮ್ಗೆ ಅನ್ನಿಸ್ಬಾರ್ದು. ಈಗೆಲ್ಲ ಯಾರು ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಫ್ಯೂಚರ್ನಲ್ಲಿ ಹೆವಿ ಅಡ್ವಾಂಟೇಜ್ ಏನಕ್ಕೆ ಅಂತಂದರೆ, ಫ್ಯೂಚರ್ನಲ್ಲಿ ತುಂಬ ಜನ ಈ ಸ್ಟಾಕ್ ಮಾರ್ಕೆಟಿಗೆ ಬಂದಾಗ ಈ ಮಾರ್ಕೆಟು ಗ್ರೋ ಆಗುತ್ತೆ. ಈಗ ಆಲ್ರೆಡಿ ಯಾರು ಇನ್ವೆಸ್ಟರ್ಸ್ ಇರ್ತಾರೆ ಅವರಿಗೂ ಹೆವಿ ದುಡ್ಡು ಬರುತ್ತೆ. ಸೊ ಈ ಕಾರಣದಿಂದ ಲೇಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಮಾಡಿ, ರಿಸ್ಕನ್ನು ತಲೆಹಿಡ್ಕೊಂಡು ಮಾಡಿ. ಸುಮ್ಮನೆ ರ್ಯಾಂಡಮಾಗಿ ಇವತ್ತು ಹಾಕ್ಬಿಡೋಣ ಅಂದ್ಬಿಟ್ಟಿರೋ ಬರೋದು ಗ್ಯಾಂಬ್ಲಿಂಗ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ಈ ಸ್ಟಾಕ್ ಮಾರ್ಕೆಟ್ ಒಂಥರ ಗ್ಯಾಂಬ್ಲಿಂಗೇ, ಒಂಥರ ಇಂಡೈರೆಕ್ಟ್ ಗ್ಯಾಂಬ್ಲಿಂಗು, ಲೀಗಲ್ ಗ್ಯಾಂಬ್ಲಿಂಗ್ ಇದು ಒಂಥರ. ಸೊ ದುಡ್ಡು ಮಾಡೋದಕ್ಕೆ ಒಂದು ಒಳ್ಳೆ ದಾರಿ, ಅಷ್ಟೇ ರಿಸ್ಕು ಕೂಡ ಇರುತ್ತೆ, ಆಯಿತಾ. ಎಲ್ಲದನ್ನು ತಲೆಹಿಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು. ಮ್ಯೂಚುವಲ್ ಫಂಡಿಂದ ಶುರು ಮಾಡಿ, ಡೆಟ್ ಫಂಡಿಂದ ಶುರು ಮಾಡಿ, ಆಮೇಲೆ ಇಂಡೆಕ್ಸ್ ಫಂಡ್ಸಿಗೆ ಬನ್ನಿ, ಆಮೇಲೆ ಸ್ಟಾಕ್ಸ್ ಇರುವಂಥ ಮ್ಯೂಚುವಲ್ ಫಂಡ್ಗಳಿಗೆ ಇನ್ವೆಸ್ಟ್ ಮಾಡಿ. ಸೊ ನೆಕ್ಸ್ಟ್ ಬರ್ತಾ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರ್ ಆಗ್ಬೋದು ನೀವು. ಎಫ್ ಆ್ಯಂಡ್ ಓ ನಾನು ಪರ್ಸ್ನಲಿ ನಾನು ಇದುವರೆಗೂ ಇನ್ವೆಸ್ಟ್ ಮಾಡಿಲ್ಲ, ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಅದರಲ್ಲೂ ಬೇಕಾದಷ್ಟು ದುಡ್ಡು ಮಾಡೋರಿದ್ದಾರೆ, ಕೋಡಿ ಮಾಡೋರಿದ್ದಾರೆ. ಬಟ್ ಅದನ್ನೆಲ್ಲ ತಿಳ್ಕೊಂಬಿಟ್ಟು ಯಾರೋ ಒಂದು ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರ ಹತ್ರ ಕಲ್ತ್ಕೊಂಬಿಟ್ಟು ಮಾಡಿದ್ರೆ ತುಂಬ ಒಳ್ಳೆಯದು. ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡೋದ್ರಲ್ಲ, ಈ ರಾಜಕಾರಣಿ ಏನು 250 ಕೋಟಿ 5 ವರ್ಷಕ್ಕೆ ಮಾಡೋದು ಏನೂ ಅಲ್ಲ, ತುಂಬ ಸಿಂಪಲ್ ಅದು, ತುಂಬ ಸಿಂಪಲ್. ಅವ್ರಿಗಿಂತ ಜಾಸ್ತಿ ಪರ್ಸೆಂಟೇಜ್ ಆಫ್ ವೆಲ್ತು ನನ್ನ ಲಾಸ್ಟ್ 5 ವರ್ಷದಲ್ಲಿ ಇನ್ಕ್ರೀಸ್ ಆಗಿದೆ. ನಾನು ಒಳ್ಳೆ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಆದ್ದರಿಂದ ಹೇಳಿದ್ನಲ್ಲ, ನನ್ನ ಹತ್ರ ಏನಾದರೂ ಅಷ್ಟೇ ದುಡ್ಡು ಇದ್ದಿದ್ದರೆ ಅವ್ರಿಗಿಂತ ಜಾಸ್ತಿ ದುಡ್ಡು ಮಾಡಿರ್ತಿದ್ದೆ ನಾನು, ಆಯಿತಾ. ರಾಜಕಾರಣಿ ಎಲ್ಲ ಅಂದರೂ ಸಹ ನೀವು ಮನೇಲಿ ಕೂತ್ಕೊಂಡು ಮಾಡ್ಬೋದು. ಹೇಳಿದ್ನಲ್ಲ, ರಾಜಕಾರಣಿಗಳು ಯಾರು ಅವ್ರ ಹೆಸರು ದುಡ್ಡು ಆಸ್ತಿ ಮಾಡ್ಕೊಳ್ಳಲ್ಲ, ಬೇರೆ ಹೆಸರು ಮಾಡಿರ್ತಾರೆ, ಹಂಗೆ, ಆಯಿತಾ. ಸೊ ಇಷ್ಟು ಈ ಒಂದು ವಿಡಿಯೋ ಒಂದೊಳ್ಳೆ ಎಕ್ಸಾಂಪಲ್ ಜೊತೆಗೆ ನಿಮಗೆ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಗೊತ್ತಾಗಿದೆ ಯಾವ ರೀತಿ ಕಾಂಪೌಂಡಿಂಗ್ ಕೆಲಸವನ್ನು ಮಾಡುತ್ತೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.